ಏನು ಈ ದಿನ ಅರಟಿ ವ್ಯವಸಾಯೋತ್ಪನ್ನ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಈ ಮಂಡಳಿಯ ಎಲ್ಲ ನಿರ್ದೇಶಕರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಉತ್ತೂರು ಹೋಬಳಿ ಸಹಕಾರ ಸಂಘದಿಂದ ಅರಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ನೂತನ ವಿವಿಧೋದ್ದೇಶ ಸಂಘವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಮುಖಂಡರುಗಳ ಹತ್ರ ಈ ಭಾಗದಲ್ಲಿ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಮಾಡೋಣ. ಈ ಸಂಘವನ್ನು ಮಾಡೋದ್ರಿಂದ ಏನು ಸಣ್ಣ ರೈತರು ಮತ್ತು ಸಾಲ ಸೌಲಭ್ಯ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅನೇಕರಿಗೆ ಹಲವಾರು ಗೊಂದಲಗಳಿಂದ ನಮಗೆ ಆ ಒಂದು ಸೌಲಭ್ಯಗಳು ಸಿಕ್ಕಿಲ್ಲ. ಹಿಂದೆ ಹಲವಾರು ಗೊಂದಲಗಳಾಗಿದೆ. ಹುಡುಗರು ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಹಿಂದೆ ಕರೆ ಮಾಡಿ. ಏನು SFCS ಸಂಘದಿಂದ ನಾವು ನೂತನವಾಗಿ ಮಾಡಿಕೊಂಡು ಬರ್ತಕ್ಕಂಥ ಸರ್ಕಾರ ಮತ್ತು ಸಹಕಾರ ಇಲಾಖೆಯಿಂದ ಆ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳೋಣ ಈ ಪಂಚಾಯಿತಿಯಲ್ಲಿ ಅಂತೇಳಿ ಎಲ್ಲರೂ ಕೂಡ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಮತ್ತು ಸಂಸದರನ್ನ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ನೂತನ ಅರಟಿ ವಿವಿಧೋದ್ದೇಶ ವ್ಯವಸಾಯೋತ್ಪನ್ನ ಸಹಕಾರ ಸಂಘವನ್ನು ಮಾಡಿದ್ವು. ಆ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮುಖಂಡರುಗಳಾದಂಥ ಶಿಳ್ಳಂಗಿರಿ ವೆಂಕಟೇಶಣ್ಣ ಮತ್ತು ಅರಟಿ ಕೃಷ್ಣಮೂರ್ತಿ ಅಣ್ಣ, ಪ್ರಕಾಶ್ ಅಣ್ಣ, ಕೆಂಚಾಪುರ ನಾರಾಯಣ ಸೋಮಣ್ಣ, ಭಟ್ರಳ್ಳಿ ಸೀನಣ್ಣ, ಭಟ್ರಳ್ಳಿ ಸುರೇಶ್ ಅಣ್ಣ, ಪಟ್ನ ಬಾಬಣ್ಣ, ಅರಳಕುಂಟೆ ಮಂಜಣ್ಣವರು, ಕೋಟಿಗಾನಹಳ್ಳಿ ಪ್ರಕಾಶ್ ಅಣ್ಣವರು, ಸೀನಣ್ಣವರು, ಮತ್ತು ಅರಳಕುಂಟೆ ವೆಂಕಟೇಶ್ ಅವರು, ನಾಗಭೂಷಣ್ ಅವರು, ಗುರು ಅವರು, ಮತ್ತು ನಮ್ಮ ಅಲ್ಲಿಕುಂಟೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗುರಪ್ಪನವರು, ಪರಮೇಶಣ್ಣವರು, ಯುವಕರು ಅನೇಕ ಮಿತ್ರರಾದಂಥ ಕಿರಣ್ ಅವರು, ದಯಮಾಡಿ ಅನ್ನತಾ ಭಾವಿಸ್ಬಾರ್ದು. ಎಲ್ಲರೂ ಕೂಡ ಈ ಒಂದು ನೂತನವಾಗಿ ಆಗಿರ್ತಕ್ಕಂಥ ಸಂಘಕ್ಕೆ ನೀವೇ ಅಧ್ಯಕ್ಷರಾಗಿ ಆಗಬೇಕು. ಇದರಿಂದ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಮ್ಮ ಜೊತೆಗಿರ್ತೀವಿ. ಈ ಏನು ಸಂಘದ ಮುಖಾಂತರ ಹಲವಾರು ಬಡಬಗ್ಗರಿಗೆ, ಹಿಂದುಳಿದವರು ಏನು ಈ ಪಂಚಾಯಿತಿಯಲ್ಲಿದ್ದಾರೆ, ಇದಕ್ಕೆ ಸಾಲ ಸೌಲಭ್ಯ ಇರ್ಬೋದು, ಸರ್ಕಾರದಿಂದ ಬರುವಂಥ ಏನು ಯೋಜನೆಗಳನ್ನು ನಾವೆಲ್ಲ ಸಮರ್ಪಕವಾಗಿ ಅವ್ರಿಗೆ ತಲುಪಿಸೋದ್ರಲ್ಲಿ ನಾವೆಲ್ಲ ಕೂಡ ನಿಮ್ಮ ಜೊತೆಗಿರ್ತೀವಿ. ನೀವೇ ಈ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತೇಳಿ ಅವರೆಲ್ಲ ಕೂಡ ಇವತ್ತು ಒಮ್ಮತದಿಂದ ಒಪ್ಪಿ ನನ್ನನ್ನು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿ ಕೃಷ್ಣಮೂರ್ತಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಆಭಾರಿಯಾಗಿರ್ತೀನಿ. ಏನಿವತ್ತು ನೂತನವಾಗಿ ಪ್ರಾರಂಭ ಆಗಿದೆ ಈ ಸಂಘಕ್ಕೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಏನು ಇವತ್ತು ಇದರಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷಾತೀತವಾಗಿ ನಾವು ಈ ಸಾಲ ಸೌಲಭ್ಯ ಇರ್ಬೋದು, ಇದರಿಂದ ಬರುವಂಥ ಯೋಜನೆಗಳನ್ನು ಸಮರ್ಪಕವಾಗಿ ಈ ಒಂದು ಅರಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಬಡಬಗ್ಗರಿಗೆ, ಹಿಂದುಳಿದವ್ರಿಗೆ ಅರ್ಪಿಸೋವಂಥ ಕೆಲಸ ಮಾಡ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳ್ತೇನೆ. ನಮಸ್ಕಾರ, ಧನ್ಯವಾದಗಳು. ಅರಟಿ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘ ಈ ಸೊಸೈಟಿನ ಪ್ರಾರಂಭ ಮಾಡೋದಕ್ಕೆ ಎಲ್ಲರ ಮಾರ್ಗದರ್ಶನದೊಂದಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರೊಂದಿಗೆ ಸಮಾಲೋಚನೆ ಮಾಡಿ ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಈ ಒಂದು ಸಂಘವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರ್ತಾರೆ. ನಮ್ಮ ಕ್ಷೇತ್ರದ MLA ಅವರಾಗ್ಬೋದು, ಅಥವಾ MP ಅವರಾಗ್ಬೋದು, ಅಥವಾ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಇವತ್ತು ನಾನು ಕೆಲವರನ್ನು ನೆನೆಸ್ಕೋಬೇಕಾಗ್ತದೆ. ಅರಳಕುಂಟೆ ವೆಂಕಟೇಶು, ನಾಗಭೂಷಣ್ಣು ನಮಗೆ ಪಕ್ಷಾತೀತವಾಗಿ ನಮ್ಮೊಂದಿಗೆ ಸಹಕಾರ ಕೊಟ್ಟು ಈ ಒಂದು ಸಂಘವನ್ನು ಪ್ರಾರಂಭ ಮಾಡಲು ಸಹಕಾರ ಕೊಟ್ಟಿರ್ತಾರೆ. ಹಾಗೆ ನಮಗೆ ಈ ಸೊಸೈಟಿನ ಪ್ರಾರಂಭ ಮಾಡೋದಕ್ಕೆ AR ಆಫೀಸಿಂದ ಆಗಲಿ ಅಥವಾ DR ಆಫೀಸಿಂದ ಆಗಲಿ ಯಾವುದೂ ಅಡಚಣೆ ಇಲ್ಲದೆ ನಮಗೆ ಸುಸೂತ್ರವಾಗಿ ನಡೆಸಲು ಎಲ್ಲರಿಗೂ ಸಹಕಾರ ಕೊಟ್ಟಿರ್ತಾರೆ. ಈ ಒಂದು ಸಂಘಕ್ಕೆ ನಮ್ಮ ಇಡೀ ಪಂಚಾಯಿತಿಯ 1040 ಷೇರುದಾರರು ನಮಗೆ ಸಹಕಾರ ಕೊಟ್ಟು ಈ ಶೇರನ್ನು ನೀವು ಸರಿಯಾದ ರೀತಿಯಲ್ಲಿ, ಯಾಕೆಂದರೆ ಕೆಲವೊಂದು ಸೊಸೈಟಿಗಳಲ್ಲಿ ಬೇಸತ್ತೋಗಿ ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ನಾವು ಹರೀಶ್ ಅಣ್ಣವರೊಂದಿಗೆ ಸಮಾಲೋಚನೆ ಮಾಡಿ ಈ ಸಂಘ ಪ್ರಾರಂಭ ಮಾಡಬೇಕು ಅಂದಾಗ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಎಲ್ಲಿಗೆ ಬೇಕಾದರೂ ಕೂಡ ನಾನು ಬರ್ತೀನಿ, ಯಾವಾಗ ಕರೆದ್ರೂ ಬರ್ತೀನಿ, ನೀವು ಮಾಡಿರಿ ಅಂತೇಳಿ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು
ಈ ಒಂದು ಸೊಸೈಟಿಗೆ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗಬೇಕು ಅಂತೇಳಿ ನಾವು ತಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ.